ಇವತ್ತು ನಾವು ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಿಸೋಣ. ಇದನ್ನು ಆದಿ ಶಂಕರಾಚಾರ್ಯರು ರಚಿಸಿದ್ದಾರೆ. ಶಿವ ಮತ್ತು ಶಕ್ತಿ ಒಂದಾಗಿ ಅರ್ಧನಾರೀಶ್ವರರಾಗಿದ್ದಾರೆ. ಶಿವ ಶಿವೆಯರ ಗುಣರೂಪಗಳು ಈ ಸ್ತೋತ್ರದಲ್ಲಿ ವರ್ಣಿತವಾಗಿವೆ. ಅರ್ಧನಾರೀಶ್ವರ ರೂಪದ ಹುಟ್ಟಿಗೆ ಒಂದು ಕಥೆಯನ್ನು ನಾವು ಕೇಳುತ್ತೇವೆ. ಅದೇನೆಂದರೆ, ಭೃಂಗಿ ಅಂತ ಒಬ್ಬ ಋಷಿ ಇದ್ದ. ಆತ ತನ್ನನ್ನು ಶಿವನ ಶ್ರೇಷ್ಠ ಭಕ್ತ ಎಂದು ಅಂದುಕೊಂಡಿದ್ದ. ಆತ ಕೇವಲ ಶಿವನ ಆರಾಧಕ, ಆದರೆ ಪಾರ್ವತಿಯನ್ನು ಶಿವನೊಂದಿಗೆ ಪೂಜಿಸ್ತಾ ಇರಲಿಲ್ಲ. ಆಗ ಪಾರ್ವತಿ ಒಮ್ಮೆ ಶಿವನಲ್ಲಿ ನಾವಿಬ್ಬರೂ ಒಂದಾಗಿ ಒಂದು ರೂಪವಾಗಿರೋಣ ಅಂತ ಹೇಳ್ತಾಳೆ. ಆಗ ಹುಟ್ಟಿದ್ದು ಅರ್ಧನಾರೀಶ್ವರ ರೂಪ. ಇದರ ನಂತರದಲ್ಲೂ ಕೂಡ ಆತ ಪಾರ್ವತಿಯನ್ನು ಪೂಜಿಸಲಿಲ್ಲ. ಆತ ಒಂದು ಕೀಟದ ರೂಪವನ್ನು ಪಡೆದು ಶಿವನನ್ನಷ್ಟೇ ಪ್ರದಕ್ಷಿಣೆ ಮಾಡಿದನಂತೆ. ಪಾರ್ವತಿಗೆ ಇದರಿಂದ ಕೋಪ ಬಂತು. ಆಕೆ ಶಾಪ ಕೊಡ್ತಾಳೆ, ನೀನು ರಕ್ತ ಮಾಂಸರಹಿತನಾಗು ಅಂತ. ಆತ ಬರೀ ಅಸ್ಥಿಪಂಜರವಾದ ಆಗ ಅವನಿಗೆ ಪ್ರಕೃತಿ ಮತ್ತು ಪುರುಷ ಇದರ ಮಹತ್ವದ ಅರಿವಾಗ್ತದೆ. ಕ್ಷಮೆ ಬೇಡ್ತಾನೆ ಪಾರ್ವತಿ ಹತ್ರ. ಆಕೆ ಕ್ಷಮಿಸ್ತಾಳೆ. ಹೀಗಿದೆ ಒಂದು ಕಥೆ. ಶಿವಪುರಾಣದ ಪ್ರಕಾರ ಬ್ರಹ್ಮನೇ ಈ ಸೃಷ್ಟಿ ಮುಂದುವರಿಯಲು ಶಿವನನ್ನು ಪ್ರಾರ್ಥಿಸಿ ಈ ರೂಪಕ್ಕೆ ಕಾರಣನಾದ ಎಂಬ ಉಲ್ಲೇಖ ಇದೆ. ಈ ಸ್ತೋತ್ರದ ಕೊನೆಯ ಅಂದರೆ 9ನೇ ಶ್ಲೋಕದಲ್ಲಿ ಅಭೀಷ್ಟಗಳನ್ನು ಕೊಡುವ ಈ 8 ಸ್ತುತಿಗಳನ್ನು ಅಥವಾ ಅಷ್ಟಕವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೋ ಅವರು ಭೂಮಿಯಲ್ಲಿ ಗೌರವವನ್ನು ಹೊಂದಿ ಬಹುಕಾಲ ಬಾಳುತ್ತಾ ಎಲ್ಲ ಸೌಭಾಗ್ಯಗಳನ್ನು ಹೊಂದುತ್ತಾರೆ. ಅವರಿಗೆ ಯಾವಾಗಲೂ ಎಲ್ಲ ಸಿದ್ಧಿಗಳು ಲಭಿಸುತ್ತವೆ ಎಂದಿದ್ದಾರೆ ಶ್ರೀ ಶಂಕರಾಚಾರ್ಯರು. ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಕಸ್ತೂರಿಕಾ ಕುಂಕುಮಚರ್ಚಿತಾಯೈ ಚಿತಾರಜಃ ಪುಂಜ ವಿಚರ್ಚಿತಾಯ ಕೃತಸ್ಮರಾಯೈ ವಿಕೃತಸ್ಮರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಝಣತ್ಕ್ವಣತ್ಕಂಕಣನೂಪುರಾಯೈ ಪಾದಾಬ್ಜರಾಜತ್ಫಣಿನೂಪುರಾಯ ಹೇಮಾಂಗದಾಯೈ ಭುಜಗಾಂಗದಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ವಿಶಾಲನೀಲೋತ್ಪಲಲೋಚನಾಯೈ ವಿಕಾಸಿಪಂಕೇರುಹಲೋಚನಾಯ ಸಮೇಕ್ಷಣಾಯೈ ವಿಷಮೇಕ್ಷಣಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಮಂದಾರಮಾಲಾ ಕಲಿತಾಲಕಾಯೈ ಕಪಾಲಮಾಲಾಂಕಿತಕಂಧರಾಯ ದಿವ್ಯಾಂಬರಾಯೈ ಚ ದಿಗಂಬರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಅಂಬೋಧರಶ್ಯಾಮಲಕುಂತಲಾಯೈ ತಟಿತ್ಪ್ರಭಾತಾಮ್ರಜಟಾಧರಾಯ ನಿರೀಶ್ವರಾಯೈ ನಿಖಿಲೇಶ್ವರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಪ್ರಪಂಚಸೃಷ್ಟ್ಯುನ್ಮುಖಲಾಸ್ಯಕಾಯೈ ಸಮಸ್ತಸಂಹಾರಕತಾಂಡವಾಯ ಜಗಜ್ಜನನ್ಯೈ ಜಗದೇಕಪಿತ್ರೆ ನಮಃ ಶಿವಾಯೈ ಚ ನಮಃ ಶಿವಾಯ. ಪ್ರದೀಪ್ತರತ್ನೋಜ್ವಲಕುಂಡಲಾಯೈ ಸ್ಫುರನ್ಮಹಾಪನ್ನಗಭೂಷಣಾಯ ಶಿವಾನ್ವಿತಾಯೈ ಚ ಶಿವಾನ್ವಿತಾಯ ನಮಃ ಶಿವಾಯೈ ಚ ನಮಃ ಶಿವಾಯ.
एतत् पठेदष्टकमीष्टदं यो भक्त्या समान्यो भुवि दीर्घजीवी प्राप्नोति सौभाग्यमनन्तकालं भूयात् सदा तस्य समस्तसिद्धिः।